ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಏಟೀನ್ ವರದಿಗಾರ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ಕನ್ನೇರಿ ಮಠದ ಶ್ರೀಗಳನ್ನು ವಿಜಯಪುರ ಜಿಲ್ಲೆ ಪ್ರವಾಸಕ್ಕೆ ನಿರ್ಬಂಧ ವಿಚಾರ ರಾಜಕೀಯ ತಿರುವು ಪಡೆದಿರುವಂಥದ್ದು. ಕಳೆದ ಮುಂದಿನ 2 ತಿಂಗಳ ಅವಧಿಗೆ ಅವ್ರನ್ನ ವಿಜಯಪುರ ಜಿಲ್ಲಾ ಪ್ರವಾಸಕ್ಕೆ ನಿರ್ಬಂಧಿಸಿ ವಿಜಯಪುರ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಭದ್ರತೆ ಮುಂದೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದಾಗಿ ಅವರನ್ನು ನಿರ್ಬಂಧ ಮಾಡಿದ್ದೇವೆ ಅಂತ ಹೇಳಿ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದೆ. ಆದರೆ ಆ ವಿಚಾರ ಈಗ ರಾಜಕೀಯ ತಿರುವು ಪಡೆದಿರುವಂಥದ್ದು. ಬಸವ ಸಂಸ್ಕೃತಿ ಅಭಿಯಾನ ನಡೆದ ಬಳಿಕ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಕನ್ನೇರಿ ಶ್ರೀಗಳ ಆಕ್ರೋಶದ ಬಳಿಕ ಜಿಲ್ಲಾಡಳಿತ ಅವರನ್ನು ನಿಷೇಧ ಮಾಡಿರುವಂಥದ್ದು. ಅದರ ಮುಂದುವರಿದ ಭಾಗವಾಗಿ ಬಾಗಲಕೋಟೆಯಲ್ಲೂ ಸಹಿತ ಅವರಿಗೆ ನಿನ್ನೆ ಅವರು ಮಠದಲ್ಲಿದ್ದಾಗ ಅವರಿಗೆ ವಾಪಸ್ ಹೋಗು ಅಂತೇಳಿ ಅಲ್ಲಿ ಅಧಿಕಾರಿಗಳು ತಿಳಿಸಿದ ಬಳಿಕ ಈ ಹೋರಾಟ ಮತ್ತಷ್ಟು ತೀವ್ರ ಪಡೆದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಿರುವುದನ್ನು ವಾಪಸ್ ಪಡೆಯಬೇಕು ಅಂತೇಳಿ ಜನರು ಮತ್ತು ಅವರ ಬೆಂಬಲಿಗರು, ಸ್ವಾಮೀಜಿ ಆಪ್ತರು ಮತ್ತು ಶಿಷ್ಯಂದರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಇದಕ್ಕೆ ಯಾವುದೇ ರೀತಿ ಸ್ಪಷ್ಟನೆ ನೀಡಿಲ್ಲ. ಖುದ್ದು 2 ದಿನಗಳಿಂದ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಅವರ ವಿರುದ್ಧವೇ ನೇರವಾಗಿ ಸ್ವಾಮೀಜಿಗಳು ಮತ್ತು ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪ್ರತ್ಯೇಕ ಲಿಂಗಾಯತ ಹೋರಾಟ ಏನು ಆಗ್ತಾ ಇದೆ ಬಸವ ಸಂಸ್ಕೃತಿ ಅಭಿಯಾನ ಉತ್ಸವದ ಹೆಸರಿನಲ್ಲಿ, ಅವರು ಇದಕ್ಕೆಲ್ಲ ಮೂಲ ಕಾರಣ. ಅದರ ಹಿನ್ನೆಲೆಯಲ್ಲಿ ಎಂ ಬಿ ಪಾಟೀಲ್ ಅವರು ನಿಂತ್ಕೊಂಡಿದ್ದಾರೆ ಅಂತೇಳಿ ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡಿತಾ ಇರುವಂಥದ್ದು. ಇತ್ತೀಚೆಗೆ ಕಾನೂನು ಹೋರಾಟವನ್ನು ಸಹಿತ ಸ್ವಾಮೀಜಿಗಳು ಮಾಡಿದ್ರು, ಅದರಲ್ಲಿ ಹಿನ್ನಡೆ ಆಯಿತು. ಹಾಗಾಗಿ ಸ್ವಾಮೀಜಿಗಳು ವಿಜಯಪುರ ಜಿಲ್ಲೆಗೆ ಬರಲಿಲ್ಲ. ಆದರೂ ಸಹಿತ ಅವರು ಬಸವನ ಬಾಗೇವಾಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಾಗಿತ್ತು. ಹಾಗಾಗಿ ಕಾರ್ಯಕ್ರಮಕ್ಕೆ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಂದು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಅಲ್ಲಿ ಮಾತಾಡುವಾಗ ಸಹಿತ ಹೇಳಿದರು, ಈ ರೀತಿಯ ಜಂಜಾಟಗಳು ಇರುವಂಥದ್ದು, ಹಾಗಾಗಿ ಭಕ್ತರು ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬಾರ್ದು, ಅವರು ತಮ್ಮ ದೈನಂದಿನ ಕಾರ್ಯಗಳು ಏನಿವೆ ಅದನ್ನು ಮಾಡ್ಕೊಂಡು ಹೋದರೆ ಸಾಕು ಅಂತೇಳಿ ಅವರು ನಡೆದಂತಹ ಸಭೆಯಲ್ಲಿ ಹೇಳಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಅದಾದ ಬಳಿಕ ಮತ್ತೆ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇರುವಂಥದ್ದು. ಅದರಲ್ಲೂ BJP ನಾಯಕರು ಪ್ರಮುಖವಾಗಿ ಈ ವಿಚಾರವನ್ನು ಕೈಗೆತ್ತಿಕೊಂಡು ಹೋರಾಟವನ್ನು ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಕನ್ನೇರಿ ಶ್ರೀಗಳು ವಿಜಯಪುರ ಜಿಲ್ಲೆಯಲ್ಲೇ ಹುಟ್ಟಿದಂಥವ್ರು, ಸ್ವಂತ ಜಿಲ್ಲೆಯವ್ರದ್ದು. ಆದರೆ ಅವರನ್ನೇ ಸ್ವಂತ ಜಿಲ್ಲೆಗೆ ಬರೋಕ್ಕೆ ಬಿಡದೇ ಇದ್ದರೆ ಹೇಗೆ ಅಂತೇಳಿ ಒಂದು ಪ್ರಶ್ನೆ ಉದ್ಭವಿಸ್ತಾ ಇರುವಂಥದ್ದು. ಆ ಪ್ರಶ್ನೆನ ಅವರು ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಕನ್ನೇರಿ ಶ್ರೀಗಳ ಪರವಾಗಿ ಅವರು ಸಹಿತ ಹೇಳಿರುವಂಥದ್ದು, ಕನ್ನೇರಿ ಶ್ರೀಗಳೇನೋ ಆಡು ಭಾಷೆಯಲ್ಲಿ ಆ ಪದವನ್ನು ಬಳಸಿರ್ಬೋದು, ಆದರೆ ಅದನ್ನೇ ಇಟ್ಕೊಂಡು ಅವ್ರ ವಿರುದ್ಧ ಹೋರಾಟ ಮಾಡೋದು ಸರಿಯಲ್ಲ ಅಂತೇಳಿ, ಅತಿರೇಕದ ಹೋರಾಟವಂತೂ ಬೇಡವೇ ಬೇಡ ಅಂತೇಳಿ ಅವರು ಮನವಿಯನ್ನು ಮಾಡಿದ್ದಾರೆ. ಯಾಕಂದರೆ ಬಸವನ ಬಾಗೇವಾಡಿ ಮತಕ್ಷೇತ್ರ ಶಾಸಕರು ಅವರಾಗಿರೋ ಕಾರಣ ಅವರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವಿರೋಧ ವ್ಯಕ್ತವಾಗ್ತಾ ಇತ್ತು. ಹಾಗಾಗಿನೇ ಅವರು ಈ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ಕ್ಷೇತ್ರ ಜನರಿಗೂ ಒಂದು ಮನವಿ ಮಾಡಿರುವಂಥದ್ದು, ಶ್ರೀಗಳ ವಿರುದ್ಧ ಅತಿರೇಕದ ಹೋರಾಟವನ್ನು ಬೇಡ, ಅದು ಆಡು ಭಾಷೆಯಲ್ಲಿ ಅವರು ಬಳಸಿರ್ಬೋದು ಅಂತೇಳಿ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಜೊತೆಗೆ ಈ ರೀತಿ ಹೋರಾಟಗಳೇನಿರ್ತವೆ ಅದು ಮುಂದಿನ ಹಂತಕ್ಕೆ ಹೋಗಬಾರ್ದು ಅಂತಂದರೆ ರಾಜಕೀಯ ಪ್ರೇರಿತ ಈ ರೀತಿ ಆಗಬಾರ್ದು. ಹಾಗಾಗಿ ಭಕ್ತರು ಸಹಿತ ಸಹಕರಿಸಬೇಕು ಅಂತೇಳಿ ಅವರು ಶಿವಾನಂದ ಪಾಟೀಲರು ಸಹಿತ ಮನವಿ ಮಾಡಿರುವಂಥದ್ದು. ಈಗ ಕನ್ನೇರಿ ಶ್ರೀಗಳು ಸಹಿತ ಜಿಲ್ಲೆಗೆ ಬರೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಇದುವರೆಗೂ ಯಾವುದೂ ಹೇಳಿಲ್ಲ. ಯಾಕಂದರೆ ನಿರ್ಬಂಧ ಇರೋದ್ರಿಂದ ಅನಿವಾರ್ಯವಾಗಿ ಬರೋಕ್ಕಾಗಲ್ಲ. ಹಾಗಾಗಿ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ BJP ಮುಖಂಡರು ನಿರ್ಧರಿಸುವಂಥದ್ದು. ಜೊತೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಅವರಿಗೆ ಸಾಥನ್ನು ನೀಡಿದ್ದಾರೆ. ಸ್ವಾಮೀಜಿಗಳು ಒಬ್ಬ ನಿರ್ಬಂಧ ಏನಿದೆ ಅದೊಂದು ಘೋರ ಕೆಲಸ ಅಂತೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಾಮೀಜಿಗಳು ಅದರಲ್ಲೂ ಸ್ವಂತ ಜಿಲ್ಲೆ ಆಗಿರೋದ್ರಿಂದ ಅವರಿಗೆ ನಿರ್ಬಂಧ ಮಾಡಿದ್ದು ಯಾಕೆ ಅನ್ನೋದು ಒಂದು ಪ್ರಶ್ನೆಯನ್ನು ಉದ್ಭವಿಸ್ತಾ ಇದ್ದಾರೆ. ಪ್ರತ್ಯೇಕ ಲಿಂಗಾಯತ ಹೋರಾಟದಲ್ಲಿ ಈ ಹಿಂದೆ ಸಹಿತ ಹಲವು ವಿವಾದ ಉಂಟಾಗಿದ್ವು. ಆವಾಗ ಇಲ್ಲದಿರುವಂತಹ ನಿಷೇಧ ಈಗ ಯಾಕೆ ಸ್ವಾಮೀಜಿಗಳಿಗೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದರೆ ಬಸವ ಸಂಸ್ಕೃತಿ ಉತ್ಸವ ಅಭಿಯಾನದಲ್ಲಿ ಅವರು ಮಾಡಿರುವಂಥ ಆರೋಪಗಳು ಅಥವಾ ಅವರು ಮಾತನಾಡ್ತಿರುವಂಥ ರೀತಿಗಳನ್ನು ಸಹಿತ ಗಮನಿಸಿದರೆ ಅದಕ್ಕೆ ಪ್ರತಿಯಾಗಿ ಸ್ವಾಮೀಜಿಗಳು ಒಂದು ಆಕ್ರೋಶದಲ್ಲಿ ಆ ರೀತಿ ಹೇಳಿರ್ಬೋದು. ಅದನ್ನು ಇಟ್ಕೊಂಡು ಈ ರೀತಿ ಸ್ವಾಮೀಜಿಗಳಿಗೆ ನಿರ್ಬಂಧ ವಿಧಿಸೋದು ಎಷ್ಟು ಸರಿ ಅಂತೇಳಿ, ಒಂದು ಸಿದ್ಧಾಂತದಲ್ಲಿ ಹಿನ್ನಡೆ ಆಗಿದ್ದರೆ ಅಥವಾ ಒಂದು ಸಿದ್ಧಾಂತದಲ್ಲಿ ಏನಾದರೂ ವ್ಯತ್ಯಾಸವಾಗಿದ್ದರೆ ಅದನ್ನು ಅವರು ಪ್ರಶ್ನೆಯನ್ನು ಮಾಡಲಿ, ಅದು ಸ್ವಾಮೀಜಿಗಳ ಮಟ್ಟದಲ್ಲಿ ನಡೆಯಲಿ. ಆದರೆ ಇದರಲ್ಲಿ ಜಿಲ್ಲಾಡಳಿತ ಸರ್ಕಾರದ ಮಾತು ಕೇಳಿಕೊಂಡು ಈ ಒಂದು ಕ್ರಮ ಕೈಗೊಂಡಿದೆ ಅಂತೇಳಿ ನೇರವಾಗಿ ಎಂ ಬಿ ಪಾಟೀಲ್ ಅವರ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತಾ ಇದ್ದು, ಹೋರಾಟ ಇನ್ನಷ್ಟು ಜೋರಾಗುವ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.